ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 8 ಗಂಟೆ ಆಗ್ತಾಯಿದೆ. ಡ್ಯೂಟಿ ಆನ್ ಮಾಡಿದ್ದೀನಿ. 20% ಕಂಪ್ಲೀಟ್ ಸ್ಕೋರ್. ಲಾಗಿನ್ ಅವರ್ 5 ಅವರ್ಸ್ ತೋರಿಸ್ತಾ ಇದೆ. ಲಕ್ಸರಿ ಬ್ಯಾಲೆನ್ಸ್ 557. ಪೋಟ್ರ್ ಅವ್ರು ನಮಗೆ ಕೊಡಬೇಕು. ನೋಡೋಣ ಯಾವ್ದು ಬರುತ್ತೆ ಅನ್ನೋದು. ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡಿದ್ದೀನಿ. ನೋಡಿ, ಯಾವುದರಲ್ಲಿ ಬಂದರೆ ಅದರಲ್ಲಿ ಹೋಗ್ಬಿಡೋದು. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಬಾಡಿಗೆ ಅನ್ನೋದು. ಇವತ್ತು ಮಂಗಳವಾರ. ಇವತ್ತು ನೋಡೋಣ. ನೋಡಿ, ಇಲ್ಲಿ ಮಾರ್ಕೆಟ್ ಹತ್ರನೇ ಬೆಳಗ್ಗೆ ಬಂದುಬಿಟ್ಟೆ. ಗ್ಲಾಸ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇರ್ತೀನಿ. ಈಗ ಯಾವುದನ್ನ ಬಂದರೆ ಹೋಗ್ಬಿಡೋದು. ಡೈರೆಕ್ಟ್ ಡೆಲಿವರಿ ಒಂದು ಬಾಡಿಗೆ ಬಂದಿದೆ. ಬಾಡಿಗೆ ಬಂದು 425 ರೂಪಾಯಿದು. ಅವ್ರ ಹತ್ರ ಇಸ್ಕೋಬೇಕು 374. ವ್ಯಾಲೆಡಲ್ಲಿ 70 ರೂಪಾಯಿ ಬರುತ್ತೆ. 70 ರೂಪಾಯಿ ಅಂದರೆ 370, 170, 450 ರೂಪಾಯಿ ಬರುತ್ತೆ ಟೋಟಲ್ ಸೇರಿ. ಇದು ಹೋಗೋದು ಮಲ್ಲೇಶ್ವರಂಗೆ. ಇದೇ ಲೋಡಿಂಗ್ ಪಾಯಿಂಟು. ಒಂದು 5 ನಿಮಿಷ ವೆಯ್ಟ್ ಮಾಡಿ ಬಂದರು, ಬರ್ತಾರಂತೆ. ವೆಯ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಗಾಡಿಯ ಸೈಡಲ್ಲಿ ಹಾಕ್ಕೊಂಡು ಇನ್ನೂ ಲೋಡಿಂಗಲ್ಲಿ ಹಾಕ್ತಾ ಇದೆಯಾ ಗಾಡಿಗಳು. ಈ ಗಾಡಿ ಹೋದ್ಮೇಲೆ ನಮ್ಮ ಗಾಡಿ ಹಾಕ್ತಾರಂತೆ. ಡ್ರಾಪ್ ಬಂದುಬಿಟ್ಟು 8 ಕಿಲೋಮೀಟರ್ ಇದೆ. ಇದೇ ಲಾಸ್ಟ್ ಮುಗಿ CM ವಿಜಯ್ದು. ಈ ಹಾಸ್ಪಿಟಲ್ಗೆ ಲೋಡಿಂಗು 305 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. $305, 170, 374 ರೂಪಾಯಿ ಬಂದಿದೆ. ವ್ಯಾಲೆಡ್ಗೆ ಹಾಕ್ತಾರಂತೆ 70 ರೂಪಾಯಿ. ಸೆಟ್ಟಿಗೆ ಬಂದಿದ್ದೀನಿ. ಹೆಡ್ಲೈಟ್ 2 ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಸೆಟ್ಟಿಗೆ ಬಂದು ನಾನು ಬಂದಿದ್ದೀನಿ. ನೋಡಿ, ಲೈಟಿಂಗ್ ಎಲ್ಲ ಹಾಕಿಸ್ಕೊಂಡೆ. ಪೀಣ್ಯ ಇಲ್ಲಿ ಅಲ್ಲಿಂದ 2 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ಬಂದುಬಿಟ್ಟೆ ಪೀಣ್ಯಗೆ. ಪೀಣ್ಯದಿಂದ ನೋಡೋಣ ಯಾವ್ದು ಬೀಳುತ್ತೆ ಅನ್ನೋದು. ನೋಡಿ, 12-11 ನಿಮಿಷ ಆಗಿದೆ. ಫೋಟ್ರಲ್ಲಿ ಇನ್ನೂ ಬರ್ತಾಯಿದೆ ಬಾಳೆಗಳು, ಸಣ್ಣ ಬರ್ತಾಯಿದೆ. ಕಾಯ್ಕೊಂಡಿದ್ದೀನಿ. ನೋಡಿ, ಎಲ್ಲ ಪೀಣ್ಯ ಇದು ತುಂಬ ತಣ್ಣಗಿದೆ. ಇಲ್ಲಿ ಅಷ್ಟೊಂದು ಆರ್ಭಟ ಏನಿಲ್ಲ ಮೊದಲ ಥರ. ಮೊದಲು ಈ ಕಡೆ ಗಾಡಿ ಹೋಗೋದೇನು, ಆ ಕಡೆ ಗಾಡಿ ಹೋಗೋದೇನು, ಈ ಕಡೆ ಗಾಡಿ ಹೋಗೋದೇನು, ಆ ಥರ ಫುಲ್ ರಶ್ ಇರ್ತಾಯಿತ್ತು. ಈಗ ಏನೂ ಇಲ್ಲ, ಸೈಲೆಂಟ್. ಈ ಥರ ಬಾಡಿಗೆ ಕೊಡ್ತಾ ಇದ್ದಾನೆ. ದೊಡ್ಡ ಬಾಡಿಗೆಗೋಸ್ಕರ ಕಾಯ್ಕೊಂಡಿದ್ದೀನಿ. ಬಾಡಿಗೆ ದೊಡ್ಡ ಬಾಡಿಗೆ ಬಂದರೆ ಇದು ಪಿನ್ಯ ಬಂದುಬಿಡುತ್ತೆ. ದೊಡ್ಡ ಬಾಡಿಗೆ ಒಂದು ಅರ್ಧ ಗಂಟೆಯಲ್ಲಿ ಬಂದುಬಿಡುತ್ತೆ. ನೋಡಿ, 1 ಗಂಟೆ ಆದರೆ ಮತ್ತೆ ಸಿಕ್ಕಲ್ಲ ಬಾಡಿಗೆಗಳು. ಎಲ್ಲ ಊಟಕ್ಕೆ ಹೋಗ್ಬಿಡ್ತಾರೆ. ಬಾಡಿಗೆ ಬಂದಿದೆ. ಆನ್ಲೈನ್ ಪೇಮೆಂಟ್ ಆಗಿದೆ. ಇದು 1411 ರೂಪಾಯಿದು. ಪಿಕಪ್ 1 ಕಿಲೋಮೀಟ್ರ್ ತೋರಿಸ್ತು. ಇಲ್ಲೇ ಹೋಗೋಣ. ಇದೇ ಲೋಡಿಂಗ್ ಪಾಯಿಂಟು. ಫೋನ್ ಮಾಡ್ತಾಯಿದ್ದೀನಿ, ಫೋನ್ ಎತ್ತಾ ಇಲ್ಲ. ನೋಡೋಣ ಏನಿದೆ ಲೋಡ್ ಅನ್ನೋದು. ಇದೇ ಲೋಡಿಂಗ್ ಪಾಯಿಂಟು.
ಬಿಲ್ ಸರ್ ಫಸ್ಟ್ ಫ್ಲೋರ್. ಬಿಲ್ ಇಸ್ಕೊಂಡಕ್ಕೆ ಮೇಲೆ ಬಂದಿದ್ದೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಬಿಲ್ ಮಾಡ್ತಾಯಿದ್ದೀವಿ ಅಂದರು. ಅದಕ್ಕೋಸ್ಕರ ಮೇಲೆ ಆರಾಮಾಗಿದ್ದೀನಿ. ತುಂಬ ಚೆನ್ನಾಗಿದೆ ಇವು ನೋಡಿ. ಇದೆಲ್ಲ ಪೀಣ್ಯ, ಇದು ಇಂಟ್ರೆಸ್ಟೆಡ್ ಏರಿಯಾ. ಲೋಡಿಂಗ್ ಕಂಪ್ಲೀಟು. ಡ್ರಾಪ್ ಚೆಕ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 50 ಕಿಲೋಮೀಟರ್ ತೋರಿಸ್ತು. 1400 ರೂಪಾಯಿಗೆ 51 ಇದೆ. Head toward third crossroad, then turn left onto third crossroad. ಆ ಕಡೆಯಿಂದ 51, ಈ ಕಡೆಯಿಂದ ಹೋದರೆ 50. Head toward third crossroad, then turn right onto third crossroad. ಈ ಕಡೆಯಿಂದ Head toward third crossroad, then turn right onto third crossroad. ಹೋಗ್ತಾ ಇದ್ದೀನಿ. ಬೊಮ್ಮಸಂದ್ರ ಕಡೆ ಬರ್ತಾ ಇದ್ದು. ಬೊಮ್ಮಸಂದ್ರ, ಚಂದಾಪುರ, ಜಿಗ್ನಿ ಮತ್ತು ಆ ಸೈಡ್ ಯಾವುದನ್ನು ಬಾಡಿಗೆ ಬರಲಿ ಡೈರೆಕ್ಟ್ ಡೆಲಿವರಿಯಲ್ಲಿ ತಗೊಂಡೋಗ್ಬಿಡ್ತೀನಿ. ಯಾಕಂದರೆ ಐಟಮು ಕಮ್ಮಿ ಇರೋದು. ತಗೊಂಡು ಸಿಗುತ್ತೋ ಇಲ್ವೋ ನೋಡೋಣ. ಮಾರ್ಕೆಟ್ ಕಡೆಯಿಂದಾನೇ ಹೋಗ್ಬಿಡೋಣ. ಮಾರ್ಕೆಟ್ ಕಡೆಯಿಂದ ಹೋದರೆ ಯಾವುದನ್ನು ನಾವು ಸಿಗುತ್ತೆ. ಹತ್ತತ್ರ ನಾನು ಯಾವುದನ್ನು ತಗೊಂಡೋದ್ರೆ ಅದು ಡೀಸೆಲ್ ಕಾಸಾಗುತ್ತೆ. ನೋಡೋಣ ಯಾವ್ದು ಬರುತ್ತೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಏನು ಮಾಡ್ತಾ ನೋಡೋಣ ಏನಾಗುತ್ತೆ ಏನು ಅಂತ. ಇದು ಬಂದು ಅಂಕಲ್ ಡೆಲಿವರಿದು. ಇದು ಅಂಕಲ್ ಡೆಲಿವರಿದು 700 ರೂಪಾಯಿದು ಬಂದಿದೆ. ಇದು ಬಂದು ಬೊಮ್ಮಸಂದ್ರ ಬರ್ತಾಯಿದೆ. ಬೊಮ್ಮಸಂದ್ರ ತಗೊಂಡೋಗ್ತಾ ಇರೋದು 700 ರೂಪಾಯಿ ಬಾಡಿಗೆ. ಒಂದೇ ಒಂದು ಪೈಪ್ ಹಾಕಿದ್ದಾರೆ ನೋಡಿ. ಈ ರೋಲ್ ಒಂದೇ 50 kgದು. ಅದು ತಗೊಂಡು ಹೋಗ್ತಾಯಿದ್ದೆ ಅಂಕಲ್ ಡೆಲಿವರಿಲಿ. ಯಾವ್ದಾನ ಡೈರೆಕ್ಟ್ ಡೆಲಿವರಿ ಯಾವ್ದಾನ ಬಂದರೆ ಇನ್ನೊಂದು ತಗೊಂಡೋಗ್ಬಿಡ್ತೀನಿ. ಚಿಕ್ಕಪೇಟೆ ಹತ್ರನೇ ಇರೋದು ನಾನು. ಹೋಗೋಣ ಬೇಗ ನೋಡಿ. ಪ್ಯಾಸೆಂಜರ್ ಆಟೋಲ್ಲಿ ಲಗೇಜ್ ಹೊಡ್ಕೊಂಡು ನಿಂತ ಇದ್ದಾನೆ. ನೋಡಿ 3 ವೀಲರ್ ಬಾಡಿಗೆ ಇದು. ಇದು ನಂಬರ್ ಪ್ಲೇಟ್ ಅದು. ಈ ಥರ ಇದೆ ಸಿಟಿ. ಪೊಲೀಸರು ಇರ್ತಾರೆ ಅಂದರೆ ಸೈಡಲ್ಲಿ ಈ ಕಡೆ ಸೈಡಲ್ಲಿ ಹೋಗ್ತಾ ಇದ್ದಾರೆ. In 200 meters, keep right to continue on National Highway 44, National Highway 48. Keep right to continue on National Highway 44.
ಕಿಲೋಮೀಟರ್ ಲೆಫ್ಟಿಗೆ ಹೋಗಿ. ಸ್ಟ್ರೈಟ್ ಹೋದರೆ ವಂಸಂದ್ರ ನೋಡಿ. Continue on National Highway 44 for 1 kilometer. ನೋಡಿ ಇನ್ನೊಬ್ಬನು ಟ್ಯಾಪ್ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನೆ. ಅದು ಎಷ್ಟು ಉದ್ದ ಇದೆ ನೋಡಿ ಅದು. ನನಗೂ ಸಿಗ್ತಾ ಇಲ್ಲ. ಅಂಕಲ್ ಡೆಲಿವರಿ ಪೈಪ್ ಕೊಟ್ಬಿಟ್ಟೆ. ಇದು ಇನ್ನು ಇದೆ ಪೋಟಾಡ್ದು. ಅಂಕಲ್ ಡೆಲಿವರಿ ಕ್ಲೋಸ್ ಮಾಡೋಣ. ನೋಡಿ 12 ಕಿಲೋಮೀಟ್ರ್ ಇದೆ. ಕಂಪ್ಲೀಟ್ 695 ರೂಪಾಯಿ ಇಸ್ಕೊತಾ ಇದ್ದಾರೆ. ಕಮಿಷನ್ ಎಲ್ಲ ಹೋಗಿ. ₹623 623 ರೂಪಾಯಿ 650 ರೂಪಾಯಿ ಮಾಡಿದ್ದಾರೆ. ಆಗೋಯ್ತು ಅದು. ಇದೇ ಲೋಡಿಂಗ್ ಪಾಯಿಂಟು. ಬಂದಿದ್ದೀನಿ. ಒಂದು 10 ನಿಮಿಷ 5 ನಿಮಿಷ ವೆಯ್ಟ್ ಮಾಡಿ ಅಂದರು. ಈ ಆಫೀಸ್ಗೆ ಮೊದಲು ಒಂದು ನೋಡಿ ಅವರ ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು DL RC ಎಮಿಷನ್ ಟೆಕ್ಸ್ಟ್ ಬುಕ್ ಟೆಸ್ಟ್ ಪೇಪರ್ ಎಲ್ಲ ಕೇಳ್ತಾರೆ. ಒಂದು RTO ಕೇಳ್ತಾರಲ್ಲ ಆ ಥರ ಎಲ್ಲ ಕೇಳ್ತಾರೆ. ಕೊಡಬೇಕು. ಇನ್ಸೂರೆನ್ಸ್ ಎಲ್ಲ ಗಾಡಿಯಲ್ಲೇ ಇಟ್ಕೊಂಡಿದ್ದೀನಿ. ಎಲ್ಲ ತಗೊಂಡ್ಬಿಟ್ಟು ಹೋಗಿ ಎಂಟ್ರಿ ಮಾಡಿಸಿದ್ಮೇಲೆ ಈ ಗಾಡಿ ಒಳಗಡೆ ಬಿಡೋದು. ಅದುವರೆಗೂ ಈ ಗಾಡಿ ಅಲೋ ಇಲ್ಲ. RTO ಏನೇನು ಕೇಳ್ತಾರೋ ಎಲ್ಲ ಕೇಳ್ತಾರೆ. ನನ್ನ ಹತ್ರ ಒಂದು ಸರ್ಟಿಫಿಕೇಟ್ ಇಲ್ಲ. ಇದು ಫಿಟ್ನೆಸ್ ಸರ್ಟಿಫಿಕೇಟು. ನೋಡೋಣ ಏನಾಗುತ್ತೆ ಅನ್ನೋದು. ಇದೇ ಲೋಡಿಂಗು. ಆಗೋಯ್ತು ಲೋಡಿಂಗು. ಆಚರಣೆ ತಗೊಂಡ್ಬಿಟ್ರು. ಒಂದು ಗಂಟೆ ತಗೊಂಡೆ ಲೋಡು ಅನ್ಲೋಡ್ಗೆ. 1480 ರೂಪಾಯಿ. ಡ್ರಾ ಮಾಡ್ಕೊಳ್ಳೋಣ ಅದು ಕ್ಯಾಶ್. ಆಗೋಯ್ತು. 1315 ರೂಪಾಯಿ ಆಯಿತು. 500 ರೂಪಾಯಿ ಬ್ಯಾಲೆನ್ಸ್ ಇದೆ. ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೆ ಅನ್ನೋದು. ಈ ಲೈಟ್ ಹಾಕಿಸ್ಕೊಳ್ಳೋಣ ನಾನು. 2 ಲೈಟ್ ಬರ್ತಾವಲ್ಲ ಕಲರ್ದು ಇದು ಹಾಕಿಸ್ಕೊಂಡು ಬೆಳಗ್ಗೆ
ಎರಡು ಸೇರಿ ನಮಗೆ 30 ರೂಪಾಯಿ ಆಯಿತು ಅಷ್ಟೇ. ಅದು ತುಂಬ ಚೆನ್ನಾಗಿ ಕಾಣಿಸ್ತದೆ ನೈಟ್ ಹೊತ್ತು. ಚೆಕ್ ಮಾಡೋಣ ಅಂತ ಆಗಿದ್ರೆ ಚೆನ್ನಾಗಿದೆ ಲೈಟ್ ನೋಡಿ, ಕಲರ್ ಥರ ಇದೆ, ತುಂಬ ಚೆನ್ನಾಗಿದೆ. ಯಾರಿಗಾನ ಬೇಕಾದರೆ ನೀವು ತಗೋಬೋದು. 30 ರೂಪಾಯಿ 2 ಲೈಟ್ಗೆ ಅಷ್ಟೇ. ಅದು ಕೊನೆಗೆ ಮನೆಗೆ ಬಂದುಬಿಟ್ಟೆ. ಇವತ್ತು ಪರವಾಗಿಲ್ಲ, ಏನು ಪರವಾಗಿಲ್ಲ, ನಮಗೇನು ಅರ್ಥ ಆಗಿಲ್ಲ, ಸ್ವಲ್ಪ ಪರವಾಗಿಲ್ಲ. ಅದು ಅಂಕಲ್ ಡೆಲಿವರಿ ತಗೊಂಡೋದಲ್ಲ, ಅದು 35 ಕಿಲೋಮೀಟ್ರ್ ವಾಪಸ್ ಬಂದೆ. ಏನು ಮಾಡೋಕ್ಕಾಗಲ್ಲ. 8 ಗಂಟೆ ತನಕ ನೋಡಿದೆ, ಒಂದು ಆರ್ಡ್ರೂ ಬಿದ್ದಿಲ್ಲ. ಅದಕ್ಕೋಸ್ಕರ 8 ಗಂಟೆಗೆ ಬಂದುಬಿಡ್ತೆ. ಬಂದ್ರೂ ಒಂದು ಕಮ್ಮಿಕ್ಕಿಲ್ಲ, ಒಂದು ಕಿಮ್ಮಿಕ್ಕಿಲ್ಲ. ಅಲ್ಲೇ ಮಲ್ಕೊಂಡ್ರೆ 35 ಕಿಲೋಮೀಟ್ರ್ ಉಳ್ತಾಯಿತ್ತು ಅನ್ಕೊತೀವಿ. ಆ ಥರ ಅನ್ಕೋಬಾರ್ದು. 30 ಆದ್ರೂ 40 ಆದ್ರೂ ಮನೆಗೆ ಬಂದುಬಿಡಬೇಕು. ಯಾಕಂದರೆ ಅಲ್ಲೇ ಮಲಗಿದ್ರೆ ಏನಾಗುತ್ತೆ ಗೊತ್ತಾ, ತುಂಬ ಚಳಿ, ನೆಗಡಿ, ನಿದ್ದೆ ಸರಿಯಾಗಿ ಬರಲ್ಲ. ಆಮೇಲೆ 2 ಗಂಟೆ 3 ಗಂಟೆ ಮಲಗಿರ್ತೀವಿ. ಮಲಗಿದ್ರೂ ನಮಗೆ ಅಷ್ಟೊಂದು ಮೈಂಡು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಮನೆಗೆ ಆರಾಮಾಗಿ ಮಲ್ಕೋಬೇಕು. ಮನೆಗೆ ಬಂದು ಆರಾಮಾಗಿ ಮಲ್ಕೋ ಅಷ್ಟೇ. ಅಲ್ಲೇ ಗಾಡಿಯಲ್ಲಿ ಮಲ್ಕೊಂಡು ಅಷ್ಟು ಸೇಫ್ ಅಲ್ಲ ಅದು, ಅಷ್ಟು ಸೇಫ್ ಅಲ್ಲ ಅದು. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ಇವತ್ತು ಎರ್ನಿಂಗು ಕಮಿಷನ್ ಎಲ್ಲ ಹೋಗಿ 2315 ರೂಪಾಯಿ ಇವತ್ತು ಅಷ್ಟೇ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನಾಳೆ ಬುಧವಾರ. ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ ಆಯಿತು. ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋ ತೆಗೆಯೋದು. 35 ಕಿಲೋಮೀಟ್ರ್ 45 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡೋಕ್ಕೆ. ಗೊತ್ತಲ್ಲ ನಿಮಗೆ ಡ್ರೈವರ್ಗಳಿಗೆ. ಅದಕ್ಕೋಸ್ಕರ ನಮಗೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್. ಗುಡ್ ಬೈ.